ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 300ಕ್ಕಿಂತ ಹೆಚ್ಚು ವೇಕೆನ್ಸಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ CCRAS ರಿಕ್ರೂಟ್ಮೆಂಟ್ 2025 394 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಗ್ರೂಪ್ ಎ ಬಿ ಸಿ ಮೂರು ಗ್ರೂಪ್ಗಳಿಗೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಸೆಂಟರ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್ ಅಂತ ಹೇಳ್ಬಿಟ್ಟು ಈ ಒಂದು ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ಓಕೆನಾ. ಸೊ LDC ಪೋಸ್ಟು, MTS ಪೋಸ್ಟು, ಸ್ಟೆನೋಗ್ರಾಫರ್ ಪೋಸ್ಟು, ಮತ್ತೆ ರಿಸರ್ಚ್ ಆಫೀಸರ್ಸು, ಫಾರ್ಮಸಿಸ್ಟು, ಹಾಗೆ ಹಲವಾರು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ 10th ಇಂದ ಹಿಡಿದು PhD ವರೆಗೂ ಓದಿರುವಂತಹ ಅಭ್ಯರ್ಥಿಗಳು ಇದನ್ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ಇವತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಆಗಸ್ಟ್ 2025 ಲಾಸ್ಟ್ ಡೇಟ್ ಸ್ನೇಹಿತರೆ. ಸೊ ಅದೇ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಗ್ರೂಪ್ ಎಗೆ ಬಂದು ಜನರಲ್ OBC ಆಗಿದ್ರೆ 1000 ರೂಪೀಸ್ ಪ್ಲಸ್ 500 ರೂಪೀಸ್ ಪ್ರೊಸೆಸಿಂಗ್ ಫೀ ಇದೆ ಸ್ನೇಹಿತರೆ. ಓಕೆನಾ. SC ST ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಗ್ರೂಪ್ ಬಿ ಗೆ ಬಂದು 500 ರೂಪೀಸ್ ಪ್ಲಸ್ 200 ರೂಪೀಸ್ ಪ್ರೊಸೆಸಿಂಗ್ ಫೀಸ್. ಓಕೆನಾ. ಸೊ SC ST ಗೆ ಯಾವುದೇ ರೀತಿಯ ಫೀ ಇಲ್ಲ, ಮತ್ತೆ PWD ವುಮೆನ್ ಕೂಡ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಗ್ರೂಪ್ ಸಿ ಗೆ ಬಂದು 200 ಪ್ಲಸ್ 100 300. ಓಕೆನಾ. ಅದ ನಂತರ SC ST PWD ವುಮೆನ್, ಎಕನಾಮಿಕಲಿ ವೀಕರ್ ಸೆಕ್ಷನ್, ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್. ಓಕೆನಾ. ಇದಿಷ್ಟು ಜನಕ್ಕೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿನ ಫೀ ಕೂಡ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೋಡೋದಾದ್ರೆ 10th 12th ITI ಡಿಪ್ಲೊಮೊ, ಬ್ಯಾಚುಲರ್ಸ್ ಡಿಗ್ರಿ BSc BA BPharm, ಮತ್ತೆ ಮಾಸ್ಟರ್ಸ್ ಡಿಗ್ರಿ MSc MA MPharm MD MS ಇನ್ ಆಯುರ್ವೇದ, ಮತ್ತೆ PhD ಅಥವಾ MPhil. ಸೊ ಇದಿಷ್ಟು ಪೋಸ್ಟ್ಗಳನ್ನ ಅಪ್ಲೈ ಮಾಡೋದಕ್ಕೋಸ್ಕರ ಈ ಒಂದು ಕ್ವಾಲಿಫಿಕೇಶನ್ ಕರೆದಿದ್ದಾರೆ. ಓಕೆನಾ. ಸೊ ಈ ಕ್ವಾಲಿಫಿಕೇಶನ್ ತಕ್ಕಂತೆ ಪೋಸ್ಟ್ಗೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡೋದಾದ್ರೆ ಎಷ್ಟು ವೇಕೆನ್ಸಿ ಯಾವ್ದಾವ್ದಕ್ಕಿದೆ ಅಂತ ಹೇಳೋದಾದ್ರೆ ನೋಡಿ, ಹಲವಾರು ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ ಲೋಕಲ್ ಲೋವರ್ ಡಿವಿಷನ್ ಕ್ಲರ್ಕ್ 37 ವೇಕೆನ್ಸಿ ಇದೆ. ಸ್ಟೆನೋಗ್ರಾಫರ್ ಗ್ರೇಡ್ 1 2 ಗೆ 24, ಸ್ಟಾಫ್ ನರ್ಸ್ಗೆ 14, MTS ಗೆ 179 ಕರೆದಿದ್ದಾರೆ. ಅಪ್ಪರ್ ಡಿವಿಷನ್ ಕ್ಲರ್ಕ್ ಗೆ 39, ಫಾರ್ಮಸಿಸ್ಟ್ ಗ್ರೇಡ್ 1 12, ರಿಸರ್ಚ್ ಆಫೀಸರ್ ಆಯುರ್ವೇದ 20, ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಫಾರ್ಮಾಲಜಿಕಲ್ 4, ಲೈಬ್ರರಿ ಕ್ಲರ್ಕ್ 1, ರಿಸರ್ಚ್ ಅಸಿಸ್ಟೆಂಟ್ಸ್ 14, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ 15, ಲ್ಯಾಬೊರೇಟರಿ ಅಟೆಂಡರ್ 9, ಡ್ರೈವರ್ 5, ಸ್ಟಾಟಿಸ್ಟಿಕಲ್ ಅಸಿಸ್ಟೆಂಟ್ 2, ಆಫ್ಸೆಟ್ ಮೆಷಿನ್ ಆಪರೇಟರ್ 1, ಅಸಿಸ್ಟೆಂಟ್ 13, ಸೆಕ್ಯೂರಿಟಿ ಇನ್ಚಾರ್ಜ್ 1, ಟ್ರಾನ್ಸ್ಲೇಟರ್ 2. ಓಕೆನಾ. ಸೊ ಎಜುಕೇಶನ್ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ಏಜು 18ರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಮ್ಯಾಕ್ಸಿಮಮ್ ಏಜ್ ಒಂದು 27ರಿಂದ ಹಿಡಿದು 40 ವರ್ಷದವರೆಗೂ ಇರುವಂತವರು ಒಂದೊಂದು ಪೋಸ್ಟ್ಗೆ ಒಂದೊಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ. ಸೊ ಸ್ಯಾಲ್ರಿ ಹೇಗೆ ಅಂತ ಹೇಳೋದಾದ್ರೆ ಗ್ರೂಪ್ ಎಗೆ ಬಂದು 56,000 ರೂಪಾಯಿಂದ ಹಿಡಿದು 1,77,000 ರೂಪಾಯಿವರೆಗೂ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಗ್ರೂಪ್ ಬಿ ಬಂದು 35,400 ರೂಪಾಯಿಂದ ಹಿಡಿದು 1,12,400 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಗ್ರೂಪ್ ಸಿ 19,900 ರೂಪಾಯಿಂದ ಹಿಡಿದು 63,200 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದೇನು 63,000, 1,12,000, 1,77,000 ಇದೆಯೋ ಇದೇ ನಿಮಗೆ ಕೈಗೆ ಸಿಗೋದು ಸ್ನೇಹಿತರೆ. ಸೊ ಈ ಕಡೆ 19,000, 35,000, 56,000 ಅಂತ ಏನಿದೆ ಇದು ಬೇಸಿಕ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಬೇಸಿಕ್ ಜೊತೆಗೆ ನಿಮ್ಗೆ ಅಲಯನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡಿ ನಿಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ ಅಥವಾ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಅದಾನಂತರ ನಿಮ್ಮ ಎಲ್ಲ ಮಾಸ್ ಕಾರ್ಡ್ಸ್ಗಳು ಮತ್ತೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಬಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಡೀಟೇಲ್ಡ್ ಇಲ್ಲಿ ಬಂದು ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಬರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ.
ಹಾಗೆ ನೋಟಿಫಿಕೇಶನ್ ಏನಾದ್ರು ನೀವು ನೋಡಬೇಕು ಕಂಪ್ಲೀಟ್ ಆಗಿ ಫುಲ್ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಫಿಕೇಶನ್ ನೋಡಿ. ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಬಂದಿರೋಂಥದ್ದು, ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್. ಓಕೆನಾ. ಸೊ ನ್ಯೂ ದಿಲ್ಲಿ ಹೆಡ್ ಕ್ವಾರ್ಟರ್ಸ್. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ದು ಲಾಸ್ಟ್ ಡೇಟ್ ನೋಡ್ಬೋದು. ಸೊ 31 ಆಗಸ್ಟ್ ಲಾಸ್ಟ್ ಡೇಟ್ ಇದೆ, 18 ಅವರ್ಸ್ ಅಲ್ಲಿ ಮುಗಿಯುತ್ತೆ. ಸೊ ಅದ ನಂತರ ಮಾಡಿಫಿಕೇಶನ್ ವಿಂಡೋ ಓಪನ್ ಆಗಿರುತ್ತೆ 3ನೇ ತಾರೀಕಿಂದ 5ನೇ ತಾರೀಕು ಸೆಪ್ಟೆಂಬರ್ ವರೆಗೂ. ಓಕೆನಾ. ಸೊ ಸ್ಟಾರ್ಟಿಂಗ್ ಡೇಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ ಅಂಡ್ ಫೀಗೆ 1ನೇ ತಾರೀಕು ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆಗಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಅಪ್ಲೈ ಆನ್ಲೈನ್ ಅಂತ ಏನ್ ನಿಮಗೆ ತೋರಿಸಿದೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಇಲ್ಲಿ ಲಿಂಕ್ ಬರುತ್ತೆ 1ನೇ ತಾರೀಕಿಂದ. ಸೊ ನೀವು ಅವಾಗಿಂದ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅದಾದ ನಂತರ ನೀವು ಯಾವ್ಯಾವ ಪೋಸ್ಟ್ಗೆ ಏನು ಲಿಮಿಟ್, ಏನು ಓದಿರ್ಬೇಕು, ಪ್ರತಿಯೊಂದು ಡೀಟೇಲ್ ಆಫ್ ದ ಪೋಸ್ಟ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಕಂಪ್ಲೀಟ್ ಡೀಟೇಲ್ಸ್ ಪ್ರತಿಯೊಂದಕ್ಕೂ ಇದೆ ಸ್ನೇಹಿತರೆ. ಮಿನಿಮಮ್ ಏನು ಓದಿರ್ಬೇಕು, ಎಷ್ಟು ವರ್ಷ ಆಗಿರ್ಬೇಕು, ಏಜ್ ಲಿಮಿಟ್ ಎಷ್ಟು, ಪೋಸ್ಟ್ಗಳು ಎಷ್ಟಿದಾವೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ PWD ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಬ್ಲೈಂಡ್ ಲೋ ವಿಷನ್ ಇರೋರು ಕೂಡ ಅಪ್ಲೈ ಮಾಡಬಹುದು. ಹಾಗೆ ಲೋಕೋಮೋಟರಿ ಡಿಸಬಿಲಿಟಿ ಅಥವಾ ಡೆಫ್ ಅಂಡ್ ಡಮ್, ಹಿಯರಿಂಗ್ ಆರ್ಡ್, ಒಂದು ಬೋತ್ ಲೆಗ್ ಬೋತ್ ಆರ್ಮ್, ಈ ರೀತಿ ಇರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಅದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಓದ್ಕೋಬೇಕಾಗಿರುತ್ತೆ ಸತ್ರೆ. ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ನ ನೀವು ಕ್ವಾಲಿಫೈ ಮಾಡಬೇಕಾಗಿರುತ್ತೆ ಸತ್ರೆ. ಕ್ವಾಲಿಫೈ ಮಾಡಿದ ನಂತರ ಇದು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಲಿಸ್ಟ್ ಬಿಡ್ತಾರೆ. ಸೊ ಲಿಸ್ಟ್ ಬಿಟ್ಟಾಗ ಲಿಸ್ಟ್ ಅಲ್ಲಿ ಬರುವಂತಹ ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾಗಿರುತ್ತೆ ಸತ್ರೆ. ಓಕೆನಾ. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ನಿಮ್ಮ ಮಾರ್ಕ್ಸ್, ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮುಲಾ ಸಮೇತ ಕೊಟ್ಟಿದ್ದಾರೆ ಸತ್ರೆ. ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸತ್ರೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡಿ ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡು ಬರೆದ್ರೆ ಕ್ಲಿಯರ್ ಆಗುತ್ತೆ ಸತ್ರೆ. ಯಾವುದೇ ರೀತಿಯ ಅನುಮಾನ ಬೇಡ. ಓಕೆನಾ. ಸೊ ಹಾಗೆ ಇದರಲ್ಲಿ ನೋಡೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. 0.25% ನೆಗೆಟಿವ್ ಮಾರ್ಕಿಂಗ್. ಓಕೆನಾ. ಸೊ ಒಂದು ಕ್ವಶನ್ ನೀವೇನಾದ್ರೂ ಕರೆಕ್ಟ್ ಮಾಡಿದ್ರೆ, 4 ಕ್ವಶನ್ ರಾಂಗ್ ಮಾಡಿದ್ರೆ, ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇತ್ತೋ ಆ ಮಾರ್ಕ್ಸ್ ಕಟ್ ಆಗುತ್ತೆ ಸರ್, 4 ಕ್ವಶನ್ ರಾಂಗ್ ಮಾಡ್ಕೊಂಡ್ರೆ. ಓಕೆನಾ. ಸೊ ಈ ರೀತಿ ಹಲವಾರು ನಿಮ್ಗೆ ಇದಿರುತ್ತೆ. ಮತ್ತೆ ಟೈ ಬ್ರೇಕರ್ ಇರುತ್ತೆ. ಏನಾದ್ರು ಎಲ್ಲಾರ್ದು ಸೇಮ್ ಮಾರ್ಕ್ಸ್ ಬಂತು ಕೆಲವು ಜನಕ್ಕೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಟೈ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ಸರ್. ಓಕೆನಾ. ಸೊ ಫುಲ್ ಡೀಟೇಲ್ ಆಗಿ 5 ಸ್ಟೇಜಸ್ ಇರುತ್ತೆ ಟೈ ಬ್ರೇಕ್ ಮಾಡೋದಕ್ಕೆ. ಓಕೆನಾ. ಸೊ ಅದಂತರ ನೋಡಿ CBT ಯಲ್ಲಿ 70 ಮಾರ್ಕ್ಸ್ಗೆ ಮತ್ತೆ ಇಂಟರ್ವ್ಯೂಗೆ 30 ಮಾರ್ಕ್ಸ್ಗೆ ಇರುತ್ತೆ ಸಿತ್ರೆ ಗ್ರೂಪ್ ಎಗೆ. ಅದೇ ರೀತಿ ಗ್ರೂಪ್ ಬಿಗೆ ಸಪ್ರೇಟ್ ಆಗಿರುತ್ತೆ, ಗ್ರೂಪ್ ಸಿ ಸಪ್ರೇಟ್ ಆಗಿರುತ್ತೆ. ಈ ರೀತಿ ಹಲವಾರು ಡಿಪೆಂಡ್ ಆಗುತ್ತೆ ಸಿತ್ರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇನ್ನು ನಿಮ್ಗೆ ಬೇರೆ ಯಾವ್ದಾದ್ರು ಪೋಸ್ಟ್ ಬೇಕು ಅಂತ ಹೇಳೋದಾದ್ರೆ ತಿಳಿಸ್ಕೊಡಿ, ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಓಕೆನಾ. ಸೊ HAL ಏರ್ಕ್ರಾಫ್ಟ್ ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ, ಮತ್ತೆ DC ಆಫೀಸ್ ಅಲ್ಲಿ ಕರೆದಿದ್ದಾರೆ, ಮತ್ತೆ IGI ಏವಿಯೇಷನ್ ಸರ್ವಿಸಸ್ ಅಲ್ಲಿ ಕೂಡ ಕರೆದಿದ್ದಾರೆ ಸರ್. ಸೊ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸಿಡಾಕ್ ಅಲ್ಲಿ ಇಂಜಿನಿಯರಿಂಗ್ ಪೋಸ್ಟ್ ಕರೆದಿದ್ದಾರೆ, ಮತ್ತೆ HVF ಜೂನಿಯರ್ ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ, ಮತ್ತೆ IIM ಬೆಂಗಳೂರಲ್ಲಿ ಕೂಡ ಕರೆದಿದ್ದಾರೆ. ಸೊ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದಷ್ಟು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.